ಇಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೊಮೊಟೊ ಬಾತ್ ಮಾಡೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಸಖತ್ ಟೇಸ್ಟ್ ಆಗಿರುತ್ತೆ. ಹೋಟೆಲ್ ಥರನೇ, ಹೋಟೆಲ್ಗಿಂತನೂ ರುಚಿಯಾಗಿರುತ್ತೆ, ಯಾಕಂದರೆ ಮನೇಲಿ ಮಾಡಿದ್ದಲ್ವಾ. ಅದಕ್ಕೆ 1 ಗ್ಲಾಸ್ ಬಿಸಿ ನೀರು ತೊಗೊಂಡಿದ್ದೀನಿ, 4 ಬ್ಯಾಡಗೆ ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು, 2 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಸಿಪ್ಪೆ ಬೇಗ ರಿಮೂವ್ ಆಗುತ್ತೆ, ಈ ಥರ ಸ್ವಲ್ಪ ಸ್ಲೈಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಬೆಂದ ಮೇಲೆ ಈಸಿಯಾಗಿ ಸಿಪ್ಪೆ ರಿಮೂವ್ ಆಗುತ್ತೆ ಅನ್ನೋದಕ್ಕೆ. ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಈ ಥರ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಮಾಲ್ ಟೊಮೊಟೊ ತೊಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಟೊಮೊಟೊನ ಹೆಚ್ಚಿಟ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕು. ಇಷ್ಟೇ 3 ಐಟಮ್ ಹಾಕೋದು, ಬಟ್ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಬ್ಯಾಡಗೆ ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಬೆಂದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸಿಪ್ಪೆನೆಲ್ಲ ನೋಡಿ ಈ ರೀತಿ ಬಂದುಬಿಡುತ್ತೆ. ತೆಗೆದುಬಿಟ್ಟು ನಾವು ರುಬ್ಕೋಬೇಕಾಗುತ್ತೆ ಈ 3 ಐಟಮ್ನ. ನೆಕ್ಸ್ಟು ನಾನು ಒಗ್ಗರಣೆಗೋಸ್ಕರ 1 ಕುಕ್ಕರ್ ತೊಗೊಂಡು ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೋಂಪು ಹಾಕಿ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಪಲಾವ್ಗೆ ಏನೇನು ಬೇಕಾಗುತ್ತಲ್ಲ, ಪಲಾವ್ ಎಲೆ, ಚಕ್ಕೆ, ಸ್ಟಾರ್, ಆಮೇಲೆ 2 ಏಲಕ್ಕಿ ಹಾಕ್ಕೊಂಡು ಸ್ಲೈಸ್ ಮಾಡಿರುವಂಥ ಈರುಳ್ಳಿನ ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ನಾವು ಗಾರ್ಲಿಕ್ನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ರು ಕೂಡ ಜಿಂಜರ್ ಇರಲ್ಲ, ಅದಕ್ಕೆ ಪೇಸ್ಟ್ ಹಾಕ್ಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನೂ ಈ ಟೈಮಲ್ಲೇ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರುವಂಥ ಈ ಮಸಾಲೆನ ಸೇರಿಸ್ಕೊಳ್ಳೋದಷ್ಟೇ. ಅರಿಶಿನ, ಆಮೇಲೆ ನಮಗೆ ಖಾರಕ್ಕೆ ಬೇಕಾಗಿರುವಂಥ ಅಚ್ಚ ಖಾರದ ಪುಡಿನೂ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಮ್ಮ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ತಣ್ಣೀರು ಯೂಸ್ ಮಾಡಲ್ಲ. ಬಿಸಿನೀರು ಹಾಕೋದ್ರಿಂದ ಟೇಸ್ಟ್ ಕೂಡ ಏನೋ ಡಿಫ್ರೆಂಟಾಗಿ ಬರುತ್ತೆ ಚೆನ್ನಾಗಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀರು ಹಾಕ್ಕೊಂಡು ನಮಗೆ ರೈಸ್ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡ್ರೆ 2 ವಿಷಲ್ ಆದಮೇಲೆ ತೆಗೆದ್ರೆ ಇದು ಟೊಮೊಟೊ ಬಾತ್ ಸಿಂಪಲಾಗಿ ರೆಡಿ ಆಗುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿನ ಬೇಯಿಸಿ ನಾವು ರುಬ್ಬಿ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ದರ್ಶಿನಿಗಳಲ್ಲಿ, ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಆ ರೀತಿ ಇರುತ್ತೆ. ಬೇಕು ಅಂದವರು ಇದಕ್ಕೆ ನೀವು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಬೋದು. ನಾನು ಮಸಾಲೆಗಳು ಜಾಸ್ತಿ ಆಗುತ್ತೆ ಅಂತ ಯಾವುದೇ ಜಾಸ್ತಿ ಮಸಾಲೆನ ಯೂಸ್ ಮಾಡಲ್ಲ ನಾನು. ಇಲ್ಲಿ ಪಲಾವ್ಗೆ ಹಾಕಿರುವಂತಹ ಚಕ್ಕೆ, ಲವಂಗ, ಮೊಗ್ಗು, ಆಮೇಲೆ ಸ್ಟಾರು ಇವೇ ಗರಂ ಮಸಾಲ ಫ್ಲೇವರ್ ಕೊಡುತ್ತೆ. ನಾನು ಜಾಸ್ತಿ ಮಸಾಲೆನ ಯೂಸ್ ಮಾಡಲ್ಲ. ಬಟ್ ಈ ಥರ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತೀರಾ. ಅದಕ್ಕೊಂದು ರಾಯ್ತ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತೀರ, ಅಷ್ಟು ಟೇಸ್ಟಿಯಾಗುತ್ತೆ. ಮಸ್ಟ್ ಟ್ರೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.